ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವ. ವಿಚಾರವಾದಿಗಳು ಅಂತ ಹೇಳಿದರೆ ಅವರೊಂದು ಹೇಳ್ತಾ ಇದ್ದಾರೆ, ವಿಚಾರವಾದಿಗಳು ಹೇಳೋದ್ರಲ್ಲೂ ಅರ್ಥದ ಇಲ್ಲ ಅಂತಲ್ಲ. ಆದರೆ ವಿಚಾರವಾದಿಗಳಿಗೆಲ್ಲ ಇವರು ಇವತ್ತು ನಗರ ನಕ್ಸಲರು ಅಂತ ಕರಿತಾ ಇರ್ತಾರೆ. ಸಂಘ ಪರಿವಾರದವರು, RSSದವರು ಸಾಕಷ್ಟು ಟೆಕ್ಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಅದರಲ್ಲೂ ಮುಸ್ಲಿಂ ವಿರೋಧಿ ಮನೋಭಾವನೆ ಅಂತ ಸಾಕಷ್ಟು ಬೆಳೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಆ ಎಲ್ಲ ನೆಲೆಗಟ್ಟಿನಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇದು ವಿಷಸರ್ಪ ಅಂತ, ಅದ್ರಂತೆ ಹೋಗ್ಲಿಕ್ಕೆ ಹೋಗಬೇಡ್ರಿ ಅನ್ನುವಂಥ ಮಾತು ಮಾತಾಡ್ತಾರೆ. ಆದರೆ ವಿಷಸರ್ಪ ಹೌದು ಅಲ್ಲೋ ಅನ್ನುವಂಥ ಮಾತನ್ನು ಅದು ಚರ್ಚೆ ಆಗಬೇಕಾಗಿದ್ದು ಜನರ ಮಾನಸದಲ್ಲೂ ಅಷ್ಟೇ ಅಲ್ಲ. ಒಂದೆರಡು ಕೇಸ್ ಯಾರೋ ಒಬ್ರು ಹಾಕಿದ್ದಾರೆ, ಅವರು ಬದಲಾಗಿ RSS ಮೂಲಕ ಹಾಕಿರಪ್ಪ ನಮಗೆ ನಿಮ್ಮ ಲೆಟ್ರ್ ಹೆಡ್ದಾಗ ಅಂತ ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ ಈ ನಮ್ಮ RSSಗೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಇದು ಚಾಲೆಂಜ್ ಕೊಟ್ಟಿದ್ದು ಸರಿಯೋ ತಪ್ಪೋ ಬೇರೆ ವಿಷಯ. ಆದರೆ ಹೌದಪ್ಪ ನಾವು ವಿಷಸರ್ಪ ಅಲ್ಲ, ನಾವು ಜನ ಪರ ಇದ್ದಂಥವ್ರು, ನಮ್ಮಲ್ಲಿ ಜಾತೀಯತೆ ಇಲ್ಲ, ಧರ್ಮಾಂಧತೆ ಇಲ್ಲ, ಇವೆಲ್ಲ ಸುಳ್ಳು ಅನ್ನೋದು ನಿಶ್ಚಿತವಾಗಿ ಅವರು ಪರ್ಫೆಕ್ಟಾಗಿ ಹೇಳ್ತಿದ್ರೆ ಕೇಸ್ ಆಗಿರೋರ ಮೇಲೆ ಇವರೇನೋ ಅಂತ ಇದ್ದಾರೆ ರಿಜಿಸ್ಟ್ರೇಷನ್ ಆಗಿಲ್ಲ. ಅದು ಸತ್ಯನ ಸುಳ್ಳೇನಲ್ಲ. ರಿಜಿಸ್ಟ್ರೇಷನ್ ಆಗಿದ್ದು ಸಂಘಟನೆಯಿಂದ ಹಾಕಬೇಕಾಗ್ತದೆ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಥವಾ ಮತ್ತೇನೂ ಇರಲಿಲ್ಲ. ಕಾನೂನು ಅಡಿಯಲ್ಲಿ ಹೋದಾಗ ಏನಾಗ್ತದೆ ನೋಡೋಣ ಅದನ್ನು. ಅದಕ್ಕೆ RSSದವರು ಹಿಂಸರಿ ಅವಶ್ಯಕತೆ ಇಲ್ಲ. ಮೊದಲು ಕೇಸ್ ಹಾಕಿರೋ ಅವರೇ ಕರೆ ಅಂದರೆ ಕೇಸ್ ಹಾಕಿರಪ್ಪ ನಮ್ಮ ಮ್ಯಾಲೆ ಅಂತಾರೆ. ಯಾಕೆ ಹಾಕಬಾರ್ದು? ಯಾಕಂದ್ರೆ ಖರ್ಗೆ ಅವರಂತೂ ಇತ್ತೀಚೆಗೆ RSS ವಿರೋಧವಾಗಿ, ಅದು ಸಂಘ ಪರಿವಾರದ ವಿರೋಧವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಭಾಳ ಓಪನ್ ಆಗಿ. ಹೀಗಾಗಿ ಅವ್ರದ್ದಂಥವ್ರು ಈ ದಿಶೆಯಲ್ಲಿ RSSದವ್ರು ಮುಂದುವರಿದು ಯೋಗ್ಯ ಅಂತ. ಮತ್ತು ಇದೇ ಸಂದರ್ಭದಲ್ಲೇ ಮತ್ತೊಂದು ಕಡೆ ಹೇಗೆ ಕೊಡ್ತಾ ಇದ್ದಾರೆ ಅವರು ಕಲಬುರಗಿ ಒಳಗೆ, ಅಲ್ಲೇ ಅದು ಕಲಬುರಗಿ ಒಳಗೆ ಏನಪ್ಪ ಅಂತಂದ್ರೆ ಮೋದಿ ಏಕೆ ಯುದ್ಧ ನಿಲ್ಲಿಸಲಿಲ್ಲ ಅನ್ನೋದು ಮಾತು. ಇದು ಈಗ ಅವಶ್ಯ ಇರಲಿಲ್ಲ ಅಂತ ಅನಿಸ್ತದೆ ನಮಗೆ. ಬಟ್ ಆದರೂ ಕೇಳುವಲ್ಲಿ ತಪ್ಪಿಲ್ಲ. ವಿರೋಧ ಪಕ್ಷಪ್ಪ ಅವರು ಮೋದಿಜಿಯವ್ರಿಗೆ ವಿಶ್ವಗುರು ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತಾರೆ.